ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನ ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿವಸ ದೇವರ ವಾಕ್ಯವನ್ನ ಧ್ಯಾನಿಸುವುದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ಇಂದಿನ ವೇದ ಅಧ್ಯಯನಕ್ಕೋಸ್ಕರ ಒಂದು ವಾಕ್ಯವನ್ನ ನಮಗೆ ಓದೋಣ. ಕೀರ್ತನೆ 41ನೇ ವಾಕ್ಯ. ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿಯೇ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ದಾವೀದನ ಒಂದು ಕೀರ್ತನೆಯನ್ನಾಗಿ ನಾವಿದನ್ನ ನೋಡ್ತಾ ಇದ್ದೇವೆ. ಶತ್ರುಗಳ ಕೈಯಿಂದ ತನ್ನನ್ನ ರಕ್ಷಿಸಬೇಕು ಎಂಬುದಾಗಿ ದೇವರನ್ನ ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆ. ಈ ಸಮಯದಲ್ಲಿ ಅವನು ಹೇಳ್ತಾ ಇರುವಂತ ಒಂದು ಮಾತು, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿಯೇ ನಿರೀಕ್ಷಿಸಿದನು. 2 ಸಾರಿ ಆ ಪದವನ್ನ ಯೂಸ್ ಮಾಡಿದ್ದಾರೆ. ಇಂಗ್ಲಿಷ್ ಅಲ್ಲಿ ನಾವು ಈ ರೀತಿ ಓದ್ತೀವಿ, ಐ ವೈಟೆಡ್ ಪೇಷಂಟ್ಲಿ ಫಾರ್ ದ ಲಾರ್ಡ್. ಅಂದ್ರೆ ತಾಳ್ಮೆಯಿಂದ ನಾನು ದೇವರಿಗಾಗಿ ಕಾಯ್ತಾ ಇದ್ದೆ, ಸಹನೆಯಿಂದ ದೇವರಿಗಾಗಿ ಕಾಯ್ತಾ ಇದ್ದೆ. ನಿರೀಕ್ಷಿಸಿಯೇ ನಿರೀಕ್ಷಿಸಿದನು ಅಂತ ಹೇಳಿದ್ರೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋದು ಪೇಷಂಟ್ಲಿ ಫಾರ್ ದ ಲಾರ್ಡ್. ಐ ವೈಟೆಡ್ ಪೇಷಂಟ್ಲಿ, ತಾಳ್ಮೆಯಿಂದ ಕಾಯ್ತಾ ಇದ್ದೆ. ಸಮಸ್ಯೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ಹಾದು ಹೋಗುವಂತಹ ದೇವರ ಮಕ್ಕಳು ಅವರ ಜೀವಿತದಲ್ಲಿ ತಾಳ್ಮೆ ಇರಬೇಕಾದುದು ಅತಿ ಅವಶ್ಯ, ಅಥವಾ ಸಹನೆ ಅನ್ನೋದು ಬಹಳ ಪ್ರಾಮುಖ್ಯವಾದಂತಹ ಒಂದು ಕಾರ್ಯ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ದಾವೀದನು ಹೇಳ್ತಾನೆ, ನಾನು ನಿರೀಕ್ಷಿಸಿಯೇ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ಒಂದು ನಂಬಿಕೆಯ ಮಾತನ್ನು ಹೇಳ್ತಾನೆ, ನನ್ನ ಮೊರೆಗೆ ಕಿವಿಗೊಟ್ಟಂತಹ ಒಬ್ಬ ದೇವರಿದ್ದಾನೆ, ನನಗೆ ಉತ್ತರ ಕೊಟ್ಟಂತಹ ಒಬ್ಬ ದೇವರಿದ್ದಾನೆ, ನನಗೆ ಸಹಾಯ ಮಾಡಿದಂತಹ ಒಬ್ಬ ದೇವರಿದ್ದಾನೆ. ನಿರೀಕ್ಷೆ ನಾನು ಕಳ್ಕೊಳ್ಳಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆಗಳು, ಇಕ್ಕಟ್ಟುಗಳು, ರೋಗಗಳು, ವೇದನೆಗಳು ನಮ್ಮ ಜೀವಿತವನ್ನ ಹಿಡಿದುಕೊಳ್ಳುವಾಗ, ನಮ್ಮ ಜೀವಿತದಲ್ಲಿ ನಿರಂತರವಾಗಿ ಬರುವಾಗ ನಮ್ಮಲ್ಲಿರುವಂತಹ ನಿರೀಕ್ಷೆಯನ್ನ ನಾವು ಕಳ್ಕೊಳ್ತೀವಿ, ಎಕ್ಸ್ಪೆಕ್ಟೇಷನ್ ಅನ್ನ ಕಳ್ಕೊಳ್ತೀವಿ. ನಮ್ಮಲ್ಲಿ ನಿರಾಶೆ ತುಂಬಿಕೊಳ್ತದೆ, ನಿರಾಶೆ ನಮ್ಮ ಜೀವಿತವನ್ನು ಆವರಿಸಿಕೊಳ್ತದೆ. ಆದ್ರೆ ದೇವರು ಇಷ್ಟಪಡುವಂಥದ್ದು, ದೇವರು ನಮಗೆ ತಿಳಿಸುವಂತಹ ಮಾತು ಏನು ಅಂದ್ರೆ, ನಿರಾಶೆ ಅಲ್ಲ ನಮಗೆ ಬೇಕಾಗಿರೋದು, ನಿರೀಕ್ಷೆ ನಮ್ಮಲ್ಲಿ ಇರಬೇಕು. ನಾವು ವೆಯ್ಟ್ ಮಾಡಬೇಕು ದೇವರಿಗಾಗಿ, ತಾಳ್ಮೆಯಿಂದ ವೆಯ್ಟ್ ಮಾಡಬೇಕು, ಸಹನೆಯಿಂದ ವೆಯ್ಟ್ ಮಾಡಬೇಕು. ಯಾಕೆಂದ್ರೆ ಕಾಯುವಂತಹ ವ್ಯಕ್ತಿಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಭಕ್ತರುಗಳು ಯಾರ್ಯಾರೋ ದೇವರ ಸನ್ನಿಧಾನದಲ್ಲಿ ಕಾದ್ರೋ, ದೇವರ ಉತ್ತರಕ್ಕಾಗಿ, ದೇವರ ಬಿಡುಗಡೆಗಾಗಿ, ದೇವರ ಸಹಾಯಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ರೋ ಅವರೆಲ್ಲರ ಜೀವಿತದಲ್ಲಿ ದೇವರು ಅದ್ಭುತವನ್ನ ಮಾಡಿದ್ದನ್ನ ನಾವು ನೋಡ್ತೇವೆ. ಕೀರ್ತನೆಗಾರನಾದಂತಹ ಅದೇ ದಾವೀದನು ಪುನಃ ಹೇಳ್ತಾನೆ, 71ನೆಯ ಕೀರ್ತನೆಯಲ್ಲಿ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನಂತೂ ನಿರೀಕ್ಷಿಸಿಕೊಂಡೇ ಇರುವೆನು, ನಿನ್ನನ್ನು ಅಧಿಕಾಧಿಕವಾಗಿ ಹೊಗಳುತ್ತಿರುವೆನು. ಭಕ್ತನು ಹೇಳ್ತಾನೆ, ನಾನಂತೂ ನಿರೀಕ್ಷಿಸಿಕೊಂಡೇ ಇರ್ತೀನಿ. ನನ್ನ ಜೀವಿತದಲ್ಲಿ ನಿರೀಕ್ಷೆ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ನಿರೀಕ್ಷೆಗೆ ಸಹಾಯ ಮಾಡಿ ನಡೆಸುವಂತ ಒಬ್ಬ ದೇವರಿದ್ದಾನೆ. ನಿರಾಶೆಯನ್ನು ತೆಗೆದುಹಾಕ್ಬೇಕು, ನಿರೀಕ್ಷೆ ನಮ್ಮಲ್ಲಿರ್ಬೇಕು. ನನ್ನ ಜೀವಿತದಲ್ಲಿ ಎಕ್ಸ್ಪೆಕ್ಟೇಷನ್ ಇರಬೇಕು, ದೇವರು ನನಗಾಗಿ ಅದ್ಭುತವನ್ನ ಮಾಡ್ತಾನೆ, ದೇವರು ನನಗಾಗಿ ಕಾರ್ಯವನ್ನ ಮಾಡ್ತಾನೆ. ತಾಳ್ಮೆಯಿಂದ ಕಾಯುವಂತಹ ಒಂದು ಅನುಭವ ನಮ್ಮಲ್ಲಿರ್ಬೇಕು. ಯೋಬನಲ್ಲಿ ಬಹಳ ತಾಳ್ಮೆ ಇತ್ತು ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಬಹಳ ತಾಳ್ಮೆ ಇತ್ತು. ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನು ಯೋಬನ ಬಗ್ಗೆ ಮಾತಾಡ್ತಾನೆ. ತಾಳ್ಮೆಯಿಂದ ಕಾಯ್ತಾ ಇದ್ದ, ಸಹನೆಯಿಂದ ಕಾಯ್ತಾ ಇದ್ದ ದೇವರ ಅದ್ಭುತಕ್ಕೋಸ್ಕರ. ಅನೇಕ ರೀತಿಯ ವೇದನೆಯ ಮೂಲಕ ಹಾದು ಹೋದಂತಹ ಯೋಬ ನಿರಾಶೆಯ ಮಾತುಗಳನ್ನು ಅವನ ಜೀವಿತದಲ್ಲಿ ಮಾತನಾಡುವುದನ್ನು ನಾವು ನೋಡ್ತೀವಿ. ಆದ್ರೆ ಅವನು ತಾಳ್ಮೆಯಿಂದ ದೇವರ ಸಹಾಯಕ್ಕಾಗಿ ಕಾಯ್ತಾ ಇದ್ದ. ಇಂದು ಈ ವಾಕ್ಯವನ್ನ ಕೇಳುವಂತಹ ಪ್ರಿಯ ದೇವರ ಮಗುವೆ, ನಿನ್ನಲ್ಲಿ ನಿರೀಕ್ಷೆ ಇದೆಯಾ ಅಥವಾ ನಿರಾಶೆ ಇದೆಯಾ? ನಿರಾಶೆಯಿಂದ ಬಳಲ್ತಾ ಇದ್ರೆ, ನಿರಾಶೆಯ ಅನುಭವ ನಿನ್ನ ಜೀವಿತದಲ್ಲಿ ಇರೋದಾದ್ರೆ ದೇವರ ವಾಕ್ಯ ಹೇಳ್ತದೆ, ನೀನ್ ನಿರಾಶೆಯನ್ನ ಬಿಟ್ಬಿಡು, ನಿರೀಕ್ಷೆಯನ್ನ ಇಟ್ಕೊಂಡು ಮುಂದೆ ಹೋಗು. ದೇವರ ಮೇಲೆ ಒಂದು ನಿರೀಕ್ಷೆ ಇರುವಂತಹ ವ್ಯಕ್ತಿಗಾಗಿ ಅದ್ಭುತವನ್ನ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಆದ್ದರಿಂದ 40ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ನೋಡ್ತೇವೆ, ನಾನು ಯೆಹೋವನಿಗೋಸ್ಕರ ನಿರೀಕ್ಷಿಸಿಯೇ ನಿರೀಕ್ಷಿಸಿದನು, ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನಮ್ಮ ಪ್ರಾರ್ಥನೆಯನ್ನ ಕೇಳುವಂತಹ ಒಬ್ಬ ದೇವರು, ನನ್ನ ಮೊರೆಗೆ ಕಿವಿಗೊಡುವಂತಹ ದೇವರು, ಲಕ್ಷ್ಯ ಕೊಡುವಂತಹ ಒಬ್ಬ ದೇವರು, ಸಹಾಯ ಮಾಡುವುದಕ್ಕೆ
ಮನಸ್ಸುಳ್ಳಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತುತ್ತಾನೆ, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡುವಂತಹ ಒಬ್ಬ ದೇವರಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ಕರ್ತನೆ, ನನ್ನನ್ನ ಇಕ್ಕಟ್ಟಿನಿಂದ ಬಿಡಿಸಪ್ಪ, ನನ್ನ ರೋಗದಿಂದ ಬಿಡಿಸಪ್ಪ, ನನ್ನ ವೇದನೆಯಿಂದ ಬಿಡಿಸು, ನನ್ನ ನಿರಾಶೆಯಿಂದ ಬಿಡಿಸು. ಇದು ನಮ್ಮ ಪ್ರಾರ್ಥನೆ ಆಗ್ಲಿ. ನಿರೀಕ್ಷೆಯಿಂದ ಕಾಯ್ತಾ ಇರೋಣ. ಅದ್ಭುತವನ್ನು ಮಾಡುವ ಸರ್ವಶಕ್ತನಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ನಮ್ಮನ್ನೇ ಸಮರ್ಪಿಸಿ ಕೊಡ್ತಾ ಇದ್ದೇವೆ, ನಮ್ಮನ್ನು ಒಪ್ಪಿಸಿ ಕೊಡ್ತೇವಪ್ಪ. ದೇವರೇ, ನಮ್ಮಲ್ಲಿ ಇರುವಂತ ನಿರಾಶೆಯನ್ನ ತೆಗೆದಾಕು, ನಮ್ಮಲ್ಲಿ ನಿರೀಕ್ಷೆಯನ್ನ ಕೊಡಪ್ಪ. ನಾವು ನಿರೀಕ್ಷಿಸಿಕೊಂಡೇ ಇರುವಂತೆ, ನೀನು ಸಹಾಯ ಮಾಡುವವರೆಗೂ, ನೀನು ನಮಗೆ ಬಿಡುಗಡೆ ಕೊಡುವವರೆಗೂ ನಿರೀಕ್ಷೆಯಿಂದ ಕಾಯುವಂತೆ ನೀನು ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.